ಯಾದಗಿರಿ ಜಿಲ್ಲೆ ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ಜಾತಿ ಜನಗಣತಿ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದು, ಹಿಂದುಳಿದ ವರ್ಗಗಳ ಆಯೋಗ ಕರ್ನಾಟಕ ಸರ್ಕಾರ ಇವರು ಪ್ರಕಟಿಸಿರುವ ನಮೂನೆ ಭಾಗ 1ರಲ್ಲಿ ಕ್ರಮ ಸಂಖ್ಯೆ ಅಥವಾ ಕಲಂ 9, 10, 11ರಲ್ಲಿ ಜಾತಿಗೆ ಸಂಬಂಧಿಸಿದಂತೆ ವಿವರಗಳನ್ನು ನೀಡಬೇಕಿದ್ದು, ಕ್ರಮ ಸಂಖ್ಯೆ 9ರಲ್ಲಿ ಜಾತಿ ಹೆಸರನ್ನ ನಮೂದಿಸಬೇಕಿದ್ದು, ಸಮಸ್ತ ಜನಾಂಗದವರು ನಾಯಕ ಎಂದು ನಮೂದಿಸಬೇಕು. ಕ್ರಮ ಸಂಖ್ಯೆ 10ರಲ್ಲಿ ಕಡ್ಡಾಯವಾಗಿ ಯಾವುದೇ ಪದಗಳನ್ನು ನಮೂದಿಸುವಂತಿಲ್ಲ. ಕ್ರಮ ಸಂಖ್ಯೆ 11ರಲ್ಲಿ ಸಮಾನಾರ್ಥಕ ಪದಗಳನ್ನು ನಮೂದಿಸಬೇಕು. ಉದಾಹರಣೆ ನಾಯಕ, ನಾಯಕ, ನಾಯ್ಕ, ಬೇಡ, ಬೇಡರ, ವಾಲ್ಮೀಕಿ, ತಳವಾರ, ನಾಯಕ ತಳವಾರ, ನಾಯಕ ಪರಿವಾರ ಎಂದು ನಮೂದಿಸಲು ಈ ಮೂಲಕ ತಮ್ಮನ್ನ ಕೋರಿದೆ. ಪರೆಪಾಯಮ್ಯಾಟಿ ಅಧ್ಯಕ್ಷರು ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ, ಶಹಪುರ. ಬ್ಯೂರೋ ರಿಪೋರ್ಟ್ ಅಮರೇಶ್ ನಾಯಕ್, ಪ್ರಜಾಪವರ್ ಟಿವಿ, ಯಾದಗಿರಿ. ವಾಲ್ಮೀಕಿ ಸಮಾಜದ ಬಂಧುಗಳಲ್ಲಿ ಮನವಿ. ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದು, ಹಿಂದುಳಿದ ವರ್ಗಗಳ ಆಯೋಗ ಕರ್ನಾಟಕ ಸರ್ಕಾರ ಇವರು ಪ್ರಕಟಿಸಿರುವ ನಮೂನೆ ಭಾಗ 1ರಲ್ಲಿ ಕ್ರಮ ಸಂಖ್ಯೆ 9, 10, 11ರಲ್ಲಿ ಜಾತಿಗೆ ಸಂಬಂಧಿಸಿದಂತೆ ವಿವರಗಳನ್ನು ನೀಡಬೇಕಿದ್ದು, ಕ್ರಮ ಸಂಖ್ಯೆ 9ರಲ್ಲಿ ಜಾತಿ ಹೆಸರನ್ನು ನಮೂದಿಸಬೇಕಿದ್ದು, ಸಮಸ್ತ ಜನಾಂಗದವರು ನಾಯಕ ಎಂದು ನಮೂದಿಸಬೇಕು. ಕ್ರಮ ಸಂಖ್ಯೆ 10ರಲ್ಲಿ ಕಡ್ಡಾಯವಾಗಿ ಯಾವುದೇ ಪದಗಳನ್ನು ನಮೂದಿಸುವಂತಿಲ್ಲ. ಕ್ರಮ ಸಂಖ್ಯೆ 11ರಲ್ಲಿ ಸಮಾನಾರ್ಥಕ ಪದಗಳನ್ನು ನಮೂದಿಸಬೇಕು. ಉದಾಹರಣೆಗೆ ನಾಯಕ, ನಾಯಕ್, ನಾಯ್ಕ್, ಬೇಡ, ಬೇಡರ್, ವಾಲ್ಮೀಕಿ, ನಾಯಕ ತಳವಾರ ಮತ್ತು ನಾಯಕ ಪರಿವಾರ ಎಂದು ನಮೂದಿಸಬೇಕು ಎಂದು ತಮ್ಮಲ್ಲಿ ತಾಲೂಕಾ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷನಾದ ಮರೆಪ್ಪ ಎಂಪ್ಯಾಟಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವಾಲ್ಮೀಕಿ ಸಮಾಜದ ಬಂಧುಗಳಲ್ಲಿ ಮನವಿ. ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗ ಜನಗಣತಿ ಸೆಪ್ಟೆಂಬರ್ 22ರಿಂದ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದು, ನಮೂನೆ ಭಾಗ 1ರಲ್ಲಿ ಕ್ರಮ ಸಂಖ್ಯೆ 9, 10, 11ರಲ್ಲಿ ಜಾತಿಗೆ ಸಂಬಂಧಿಸಿದಂತೆ ವಿವರಗಳನ್ನು ನೀಡಬೇಕು. ಕ್ರಮ ಸಂಖ್ಯೆ 9ರಲ್ಲಿ ಜಾತಿ ಹೆಸರು ನಾಯಕ ಎಂದು ನಮೂದಿಸಬೇಕು. ಕ್ರಮ ಸಂಖ್ಯೆ 10ರಲ್ಲಿ ಕಡ್ಡಾಯವಾಗಿ ಏನನ್ನೂ ನಮೂದಿಸಬಾರದು. ಕ್ರಮ ಸಂಖ್ಯೆ 11ರಲ್ಲಿ ಪರ್ಯಾಯ ಪದಗಳನ್ನು ನಮೂದಿಸಬೇಕು. ಉದಾಹರಣೆಗೆ ನಾಯಕ, ನಾಯಕ್, ನಾಯ್ಕ್, ಬೇಡ, ಬೇಡರ್, ವಾಲ್ಮೀಕಿ, ನಾಯಕ ತಳವಾರ್, ನಾಯಕ ಪರಿವಾರ ಎಂದು ನಮೂದಿಸಲು ಈ ಮೂಲಕ ತಮ್ಮನ್ನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ.